ಮಕ್ಕಳ ಹೆಂಗಿದಾವೆ? ಉಡ್ತಾನೆ ಇರ್ತದೆ, ಇದು ಹಿಂಗೆ ಇರಲಿ. ನನ್ನ ಗೃಹಿಣಿಯರಿಗೆಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಾ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನು ಸ್ನ್ಯಾಕ್ಸ್ ಮಾಡಿಕೊಡ್ಲಿ ಅಂತ ಯೋಚಿಸ್ತಾ ಇರೋ ತಾಯಂದಿರಿಗೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ಹಾಗೂ ಈಸಿಯಾಗಿ ಅಷ್ಟೇ ವೇಗವಾಗಿ ಮಾಡಬಹುದಾದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಕೊಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ತುಂಬ ಫೇಮಸ್ ಆಗಿರೋಂತಹ ಈ ಪಾಸ್ತಾ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮನೇಲೇ ಇರೋಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲಾಗಿ ಈ ಪಾಸ್ತಾನ ರೆಡಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಬೇಗ ಕಡಿಮೆ ಟೈಮಲ್ಲಿ ಇದನ್ನು ಮಾಡ್ಕೊಬೋದು. ಇವಾಗ ನಾನು ಕುದೀತಾ ಇರೋಂತಹ ನೀರಿಗೆ ಪಾಸ್ತಾ ಹಾಕಿ ಸ್ವಲ್ಪ ಟೈಮ್ ಬೇಯಿಸ್ಕೊತೀನಿ. ಇವಾಗ ಬೆಂದಿದ್ದಾಗಿದೆ. ಇದನ್ನು ಸ್ವಲ್ಪ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡ್ತೀನಿ. ಮತ್ತು ಇವಾಗ ಒಗ್ಗರಣೆಗೆ ಈ ಥರ ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಮೊದಲಿಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕೊತಾ ಇದ್ದೀನಿ. ನಾನು ಇಷ್ಟು ಪಾಸ್ತಾಗೆ ದಪ್ಪದು 2 ಈರುಳ್ಳಿ ತೊಗೊಂಡಿದ್ದೀನಿ. ಸಿಂಪಲ್ ಫ್ರೆಂಡ್ಸ್, ಸಿಂಪಲಾಗೂ ಈಸಿಯಾಗಿ ಬೇಗ ಮಾಡ್ಕೊಬೋದು. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮನೆಯಲ್ಲಿ ಕೆಂಪು ಮೆಣಸಿನ್ಕಾಯಿ ಇರುತ್ತಲ್ವ, ಅದನ್ನು ಒಂದು 4 ಸಣ್ಣ ಜಾರಲ್ಲಿ ರುಬ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ವೈಟ್ ಸಾಸ್ನ ರೆಡಿ ಮಾಡ್ಕೋಬೇಕು. ನಾನು ತುಂಬ ಪಾತ್ರೆಗಳು ಯಾಕೆ ಮಾಡೋದು ಅಂತ ಹೇಳಿ ಇದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತು 2 ಸ್ಪೂನು ಈ ಥರ ಮೈದಾನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪ ಗಂಟಾಗ್ಬಿಡುತ್ತೆ ಬೇಗ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು 4 ಕಪ್ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ನೀರನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇದೊಂದು ಪ್ಯಾಕೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಪಾಸ್ತಾ ಮಸಾಲ ಪೌಡರ್ ಫ್ರೆಂಡ್ಸ್, 10 ರುಪೀಸ್ದು ಸಾಕಾಗುತ್ತೆ. 2 ಟೈಮ್ಸ್ ಯೂಸ್ ಮಾಡ್ಬೋದು. ಮತ್ತು ಈ ಥರ ಫ್ರೈ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ಫ್ರೈನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಜೊತೆಗೆ ನಾನು ಆಗಲೇ ಪಾಸ್ತಾನ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೀವು ಮನೆಯಲ್ಲೇ ಈ ಥರ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಕೊನೆಯದಾಗಿ ಈ ಥರ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದ್ರೆ ನಮ್ಮ ಪಾಸ್ತಾ ರೆಡಿ ಆಯಿತು. ನಾನು ಉಪ್ಪನ್ನ ಮುಂಚೆನೇ ಆ್ಯಡ್ ಮಾಡಿರೋ ಕಾರಣ ಇವಾಗ ಉಪ್ಪನ್ನ ಹಾಕೋಬಾರ್ದು. ಇದು ಒಂದು ಕನ್ಸಿಸ್ಟೆನ್ಸಿಲಿ ಪರ್ಫೆಕ್ಟಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಇದ್ರ ಸ್ಮೆಲ್ ನೋಡ್ತಾ ಇದ್ದರೆ ಸಖತ್ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇದೆ. ಒಂದು ಸರಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ, ಟ್ರೈ ಮಾಡಿವ್ರಂತೆ ನೋಡಿ. ಇವಾಗ ಘಮಘಮಿಸುವ ಪಾಸ್ತಾ, ಅದು ವೈಟ್ ಪಾಸ್ತಾ ಮನೇಲಿ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಟೇಸ್ಟ್ ಮಾಡ್ತೀನಿ. ಸುಡ್ತಾ ಇದೆ ಫ್ರೆಂಡ್ಸ್, ಸಖತ್ತಾಗಿದೆ. ಒಮ್ಮೆ ಟ್ರೈ ಮಾಡಿ ನೀವು. ಇವಾಗ ನಿಗಮು ಮತ್ತು ಲಕ್ಕಿಗೆ ಹಾಕ್ಕೊಂಡೋಗಿ ಕೊಡ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ. ಮಕ್ಕಳ ಹೆಂಗಿದಾವೆ? ಲಕ್ಕಿ ಚೆನ್ನಾಗೈತಪ್ಪ. ಸ್ಪೂನ್ ಬೇರೆ ತಗೊಂಡು ತಿಂತಾವಲ್ಲಪ್ಪ ಇವು. ವಿಡಿಯೋಗೋಸ್ಕರ ಸುಳ್ಳು ಹೇಳ್ಬಾರ್ದು ಫ್ರೆಂಡ್ಸ್.
ಮಸ್ತಾಗಿತ್ತು ಈ ಪಾಸ್ತಾ. ಸ್ವಲ್ಪ ಪಾಸ್ತಾ ಬೆಂದೋಗ್ಬಿಟ್ಟಿತ್ತು ಅಷ್ಟೇ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗೋಣ ಹೊಸ ಬ್ಲಾಗಲ್ಲಿ. ಬಾಯ್.